ಸ್ನೇಹಿತರು, ಪಿ ಸಿ ಬಡಾವಣೆಯಿಂದ ಕರೆ ಮಾಡಿದರು. ಡ್ರೂಮ್ದಲ್ಲಿ ಒಂದು ಹಾವು ಸೇರಿಕೊಂಡಿದೆ ಅಂತ. ಇದು ಬಂದು ವಿಷಪೂರಿತ ನಾಗರಾವು. ಈಗ ಬಿಸಿ ಹೆಚ್ಚಾಗಿದೆ, ತಣ್ಣಗಿನ ವಾತಾವರಣಕ್ಕೆ ಹಾವುಗಳು ಬಂದುಬಿಡೋದು ಸರ್ವೇ ಸಾಮಾನ್ಯ. ಈ ಹಾವುಗಳಿಂದ ಮಾನವನಿಗೇನು ಸಮಸ್ಯೆ ಇಲ್ಲ. ಮಾನವನಿಗೆ ಬಂದು ನಿರ್ಬಂಧಗಳು, ಮುಖ್ಯವಾಗಿ ರೈತನ ಮಿತ್ರ. ಶೇಕಡ 40% ರೈತನಿಗೆ ಅರಿವಿಲ್ಲದ ಹಾಗೆ ಯಾವ ಉಳಿಸ್ತಾ ಇದೆ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂಪೂರ್ಣ ಕಾಪಾಡಿ. ಎಲ್ಲಾದರೂ ಓಡ್ಕೊಂಡು ಬಂದಾಗ 8453573053 ನಂಬರ್ ಕರೆ ಮಾಡಿ, ಅಥವಾ ನಮ್ಮ ಸ್ಥಳೀಯ ಸ್ನೇಹಿತರೆ ಅವ್ರ ನಂಬರು 9972879002, ಅಥವಾ ನಮ್ಮ ಆನಂದಿ ಅವ್ರ ನಂಬರು 9731906369 ನಂಬರ್ ಕರೆ ಮಾಡ್ಬೋದು. ಅಥವಾ ನಮ್ಮ ಇನ್ನೊಬ್ಬರು ರಕ್ಷಕರಾದ ಸ್ನೇಕ್ ಲೋಹಿತ್ ಅವ್ರ ನಂಬರು 913692 ನಂಬರ್ ಕರೆ ಮಾಡಿದಾಗ ಅವರು ಸಹ ಅವನು ಸಂರಕ್ಷಣೆ ಮಾಡ್ತಾರೆ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂಪೂರ್ಣ ಕಾಪಾಡಿ. ಧನ್ಯವಾದಗಳು. ಹೊರಗಡೆ ಬರಬೇಕಪ್ಪ ನೀವು. ಬನ್ನಿ, ತಾಟ್ ಚಾನ್ ಮಾಡ್ಕೊಳ್ಳಿ ನೀವು. ಯಾವ ನಾಗರಾವು ತಾಟ್ ಚಾನ್ ಮಾಡ್ಕೊಡ್ರಮ್ಮ. ಕೊಡಿ, ಹತ್ರ ಬನ್ನಿ, ಓಡೋಗ್ಬಿಡಿ. ಏನು ಸ್ವಲ್ಪ ಕೊಡಮ್ಮ. ಬಿಡಬೇಡಿ, ಹತ್ರಕ್ಕೆ ಬನ್ನಿ, ಪರವಾಗಿಲ್ಲ. ಬಾರ, ಆಯ್ತು, ಬನ್ನಿ, ಇಲ್ಲಿ ಬನ್ನಿ ಇವ್ರೆ. ಅಂಕಲ್ ನನ್ನ ವಿಡಿಯೋ ಸೌಂಡ್ಗೆ ಭಯ ಆಗ್ತಿದೆ. ಭಯ ಬಿಡಬೇಡಿ, ಬನ್ನಿ. ನಾವಿರೋರ್ಗೆ ಯಾಕೆ ಭಯ ಬಿಡ್ತೀರಾ? ಆಯ್ತು, ಬಾ ಬನ್ನಿ, ಹತ್ರ ಬೆಳಕು ಬಿಡಬೇಕು. ನೀವು ಭಯ ಬಿಟ್ಟು ಬನ್ನಿ, ನಾವೇನು ಹಿಡಿಯೋದು ಅವನ. ಬನ್ನಿ, ಹತ್ರ ಬನ್ನಿ, ಭಯ ಹೋಗ್ಲಿ. ಬನ್ನಿ, ನಿಮಗೆ ತಗೊಳ್ಳಿ. ಬೆಳಕು ಬಿಡ್ಬೇಕಿದೆ. ನಾವು ಹಿಡಿಯೋದು ಹೆಂಗೆ ಹಿಡಿಯೋದು ಅವನ? ನೀವು ಹಿಂಗಿಲ್ಲ ಭಯ ಬಿದ್ದರೆ ತುಂಬಾ ಭಯ ಆಗುತ್ತೆ. ದೊಡ್ಡದಾಗಿದೆ. ಇಲ್ಲ, ಸಾರಿ, ಇರಿ ಇನ್ನೊಂದು ಲೈಟ್ ಹಾಕ್ತೀನಿ. ಅಲ್ಲ ನಾನು ಅವ್ನು ಹಿಡಿಯಲ್ಲ. ಬಂದೆ ನಾನು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಅವನ. ಆಯ್ತಾಯ್ತು. ಭಯ ಬಿಡಬೇಡಿ ಅಂತ ಅದು ಕೇಳಲ್ಲ. ಅದನ್ನು ನಾವೇನು ಮಾಡೋಣ ಹೇಳಿ? ಆಯ್ತು, ಬರ. ಇಷ್ಟ ಜಾಗೃತಿ ಮೂಡಿಸಿದ್ರೆ ನಾವು ನಿಮ್ಗೆ ಭಯ ಹೋಗಲಿ ಅಂತ. ನೀವು ಅದಕ್ಕೆ ಭಯ ಬಿದ್ದರೆ ಹೆಂಗೆ? ಬನ್ನಿ, ಹತ್ರ ಬನ್ನಿ. ಸ್ನೇಹಿತರೆ, ದೈವಗಳಿಂದ ಮಾನವನಿಗೆ ಅನಾವಶ್ಯಕವಾಗಿ ನಮ್ಮ ಜನ ಭಯ ಬೀಳ್ತಾರೆ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಕಾಪಾಡಿ. ಎಲ್ಲಾದರೂ ಹಾವುಡ್ಕೊಂಡು ಬಂದಾಗ 8453573053 ನಂಬರ್ ಕರೆ ಮಾಡಿ, ಅಥವಾ ನಮ್ಮ ಸ್ಥಳೀಯ ರಕ್ಷಕರಾದ ಸ್ನೇಹಿತರ ಅವರ ನಂಬರು 9972879002, ಅಥವಾ ನಮ್ಮ ಆನಂದಿ ಅವರ ನಂಬರು 9731906369 ನಂಬರ್ ಕರೆ ಮಾಡಿದಾಗ ಅವರೂ ಸಹ ಅವನು ಸಂರಕ್ಷಣೆ ಮಾಡ್ತಾರೆ. ಈಗ ಬಿಸಿ ಹೆಚ್ಚಾಗಿದೆ, ತಣ್ಣಗಿನ ವಾತಾವರಣಕ್ಕೆ ಯಾವಾಗಲೂ ಬಂದುಬಿಡೋದು ಸರ್ವೇ ಸಾಮಾನ್ಯ. ಯಾರೂ ಭಯ ಬಿಡೋ ಅಂಥ ಅವಶ್ಯಕತೆ ಇಲ್ಲ. ಸಾಕಷ್ಟು ಮೃಗರಕ್ಷಕರು ಇದ್ದಾರೆ, ಅವನ ಸಂರಕ್ಷಣೆ ಮಾಡ್ತಾರೆ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಕಾಪಾಡಿ. ಧನ್ಯವಾದಗಳು. ನೀವಿದ್ರೆ ಸಾಕಮ್ಮ. ಮತ್ತು ಭಯ ಅಂದ್ಕೊಂಡು ಎಷ್ಟು ದಿನ ಜೀವನ ಮಾಡ್ತೀರಾ? ಅಷ್ಟು ಹತ್ತಿರದಲ್ಲಿದ್ದೀವಿ. ನೀವು ಅರ್ಥ ಮಾಡ್ಕೋಬೇಕಲ್ಲ. ಸುಮ್ಮನೆ ಭಯ ಅಂದ್ಕೊಂಡು ಯಾವಾಗೂ ಭಯ ಬಿತ್ಕೊಂಡು ಜೀವನ ಮಾಡಿದ್ರೆ ಆಗಲ್ಲಮ್ಮ.
ನಂಗೆ ಸಪೋರ್ಟ್ ಏನು ಬೇಡ, ವಿಡಿಯೋ ಮಾಡ್ಕೊಂಡ್ರೆ ಸಾಕು ನೀವು. ಬನ್ನಿ, ಹತ್ರ ಬನ್ನಿ. ಬೆಳಕು ಬಿಡಬೇಕು. ಬೆಳಕು ಬಿಡಿದ್ರೆ ನನಗೆ ಅವ್ನು ಹಿಡಿಯೋದು ಹೇಳಿ. ಹಾಂ, ಯಾರನ್ನ ಕರೆಸ್ಬೇಡ್ರಮ್ಮ, ಗದ್ದಲ ಆಗ್ತದೆ. ಹಾಂ, ಆಯ್ತು ಬರ. ಯಾರು ಬರೋದು ಬೇಡ ನಮ್ಗೆ. ಬನ್ನಿ, ಹತ್ರ ಬನ್ನಿ. ಈಗ ಬನ್ನಿ ಅಮ್ಮ, ಬನ್ನಿ. ಹಿಂಗೆ ಮಾಡ್ಕೊ ಬನ್ನಿ. ಅದೆಲ್ಲೂ ಹೋಗಲ್ಲ, ಬನ್ನಿ. ಇನ್ನ ಹಿಂಗೆ ಮಾಡ್ಕೊಳ್ಳಿ. ಬೇರೆ ಮಾಡ್ಕೋಬೇಡಿ. ಆಯ್ತು ಬರ. ನೋಡಿ, ಇದೇ ಸಮಸ್ಯೆ ನಮಗೆ. ನೆಕ್ಸ್ಟ್ ಟೈಮ್ ಬರೋಲ್ಲ ನಿಮ್ಮ ಮನೆಗೆಲ್ಲ ನಾವು. ಭಯ ಆಗುತ್ತೆ. ಆ ಬೆಳಕು ಬಿಡಲ್ಲ ಅಂದ್ರೆ ನಾವು ಹೆಂಗೆ ನಿಮ್ಮನ್ನೆಲ್ಲ ರಕ್ಷಣೆ ಮಾಡೋದು ಹೇಳಿ? ನಮ್ಮ ಜೀವನ ಪಟ್ಟಕ್ಕಿಟ್ಟಿರ್ತೀವಿ ಭಯ 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 ಅಂದ್ಕೊಂಡು. ನೆಕ್ಸ್ಟ್ ಟೈಮ್ ಮನೆ ಬರೋದೇ ಇಲ್ಲ.